Hello friends, welcome to Lab Doctor channel. If you are new to the channel ಅನ್ನ please like ಮಾಡಿ, share ಮಾಡಿ ಮತ್ತು subscribe ಮಾಡಿ because ಈ ಚಾನೆಲ್ ಮೂಲಕ ನಾವು ನಿಮಗೆ ಕರೆಕ್ಟ್ ಆದಂತ ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ನಮ್ಮ ಮೇಲ್ ಸಬ್ಸ್ಕ್ರೈಬರ್ಸ್ ನಮಗೆ ಕೇಳ್ತಾ ಇರ್ತಾರೆ, ಮೇಡಮ್ ಈ ಶಿಶ್ನದ ಮೇಲೆ ಈ ಥರ ಗುಳ್ಳೆಗಳು ಎದ್ದಿದ್ದಾವೆ, ಒಂಥರ ಬಂಪ್ಸ್ ಎದ್ದಿದ್ದಾವೆ, ಒಂಥರ ವೈಟಿಶ್ ಗುಳ್ಳೆಗಳ ಥರ ಕಾಣ್ತಾ ಇದ್ದಾವೆ, ಇದು ನಾರ್ಮಲ್ಲ ಎಬ್ನಾರ್ಮಲ್ಲ, ಹೀಗೆ ಯಾಕೆ ಆಗ್ತಾ ಇದೆ, ನನಗೆ ಇದರಲ್ಲಿ ಏನು ಸಿಂಪ್ಟಮ್ಸ್ ಇಲ್ಲ ಬಟ್ ಇದೇನೋ ನನಗೆ ಬಾದರ್ ಮಾಡ್ತಾ ಇದೆ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ನಾರ್ಮಲ್ ಥಿಂಗ್ಸ್, ಯಾವುದು ನಾರ್ಮಲಿ ನೀವು ಈ ಶಿಶ್ನದ ಮೇಲೆ ನೋಡಬಹುದು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಆಲ್ಸೋ ಯಾವಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅದರ ಬಗ್ಗೆ ಸಹ ತಿಳ್ಕೊಳ್ಳೋಣ. ನಾವು ಈ ಮೇಲ್ ಜೆನೈಟಲ್ ಟ್ರ್ಯಾಕ್ಟ್ ಅನ್ನ ನೋಡಿದ್ರೆ ಇದು ಪೆನಿಸ್ ಅಥವಾ ಶಿಶ್ನ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಸ್ಕ್ರೋಟಮ್, ಇದು ಟೆಸ್ಟಿಸ್ ಅಥವಾ ವೃಷಣಗಳು. ಮೂತ್ರಕೋಶದಿಂದ ಹೊರ ಬರ್ತಾ ಇರೋದು ಯುರೇತ್ರ. ಸೊ ಇದು ಪೆನಿಸ್ ಅಥವಾ ಶಿಶ್ನ. ಸೊ ಇಲ್ಲಿಂದ ಈ ಯುರೇತ್ರ ಬರುತ್ತೆ ಅಂಡ್ ಇದರಿಂದ ಯೂರಿನ್ ಪಾಸ್ ಆಗ್ತಾ ಇರುತ್ತೆ. ಸೊ ನಾವು ಈ ಪೆನಿಸಿನ ಸ್ಟ್ರಕ್ಚರ್ ಅನ್ನ ನೋಡಿದಾಗ ಅಂಡ್ ಇದು ಸ್ಕ್ರೋಟಮ್. ಸೊ ಇಲ್ಲಿ ಈ ಟೆಸ್ಟಿಸ್ ಇರ್ತವೆ ಅಥವಾ ವೃಷಣಗಳಿರ್ತವೆ. ಇದು ವೃಷಣಗಳು, ಇದು ಸೈಡ್ ವ್ಯೂ ಇಂದ ಈ ತರ ಕಾಣಿಸ್ತಾ ಇರುತ್ತೆ. ಸೊ ಈ ವೃಷಣದಲ್ಲಿ ಈ ಶುಕ್ರಾಣುಗಳು ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಕೆಲವೊಂದು ಸಲ ನಾವು ಈ ತರ ಸ್ಪಾಟ್ಸ್ ಅಥವಾ ಈ ತರ ವೈಟಿಶ್ ಪಿಂಪಲ್ಸ್ ಅನ್ನ ನೋಡ್ತಾ ಇರ್ತೇವೆ. ಇದನ್ನ ನಾವು ಟೈಸನ್ಸ್ ಗ್ಲ್ಯಾಂಡ್ ಅಂತ ಹೇಳ್ತಾ ಇರ್ಬೋದು. ಈಗ ಹೇಗೆ ನಮ್ಗೆ ಈ ಬೆವರು ಗ್ರಂಥಿಗಳಿರ್ತವೆ ಅದೇ ತರ ಇವು ಒಂದು ಟೈಪ್ ಆಫ್ ಸೆಬೇಷಿಯಸ್ ಗ್ಲ್ಯಾಂಡ್ಸ್. ಸೊ ಅದು ಯೂಶುವಲಿ ಈ ಏರಿಯಾದಲ್ಲಿ ಅರೌಂಡ್ ಫ್ರೆನುಲಮ್ ನಾವು ನೋಡ್ತಾ ಇರ್ಬೋದು, ಅಥವಾ ಈ ಅಂಡರ್ ದ ಹೆಡ್ ಆಫ್ ದ ಶಾಫ್ಟ್ ಅಂದ್ರೆ ಈ ಏರಿಯಾದಲ್ಲಿ ನೋಡ್ತಾ ಇರ್ಬೋದು. ಸೊ ಕೆಲವೊಂದ್ಸಲ ಇವು ವೈಟಿಶ್ ಕಾಣ್ತಾ ಇರ್ಬೋದು, ಕೆಲವೊಂದ್ತರ ಇವು ಹಳದಿ ಬಣ್ಣದ ಕಾಣ್ತಾ ಇರ್ಬೋದು. ಇದು ಬೈ ಬರ್ತ್ ಇರತ್ತೆ, ಹುಟ್ಟಿದಾಗ್ಲೇ ಇರತ್ತೆ, ಬಟ್ ಇದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ಯೂಶುವಲಿ ಈ ಲೈಂಗಿಕ ಕ್ರಿಯೆ ಮಾಡೋ ಟೈಮಿಗೆ ಯಾವಾಗ ಪೆನಿಸ್ ಇರೆಕ್ಟ್ ಆಗತ್ತೆ ಆ ಟೈಮಲ್ಲಿ ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇವು ಏನ್ ಮಾಡ್ತಾವೆ, ಇಲ್ಲಿರುವಂತ ಈ ಚಿಕ್ಕ ಚಿಕ್ಕ ಗ್ರಂಥಿಗಳು ಈ ಕೆಲವೊಂದು ದ್ರವಗಳನ್ನ ಅವು ಸೆಕ್ರೀಟ್ ಮಾಡ್ತಾವೆ ಸೊ ದ್ಯಾಟ್ ನಿಮ್ಮ ಲೈಂಗಿಕ ಆಕ್ಟಿವಿಟಿಯಲ್ಲಿ ಅದು ಅಲ್ಲಿ ಸ್ಮೂತ್ ಆಗಿ ಹೋಗ್ಲಿಕ್ಕೆ, ಲುಬ್ರಿಕೇಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತವೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ, ಇದು ಕಂಪ್ಲೀಟ್ಲಿ ಹಾರ್ಮ್ಲೆಸ್ ಇರುತ್ತೆ, ಇದಕ್ಕೇನು ತುರ್ಕೆ ಸಹ ಬರ್ತಾ ಇರೋದಿಲ್ಲ ಅಂಡ್ ಪೇನ್ ಸಹ ಇರೋದಿಲ್ಲ. ಸೊ ಜಸ್ಟ್ ನೋಡ್ಲಿಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ಬಾದರ್ಸಮ್ ಇರಬಹುದು ಹೊರತು ಇದರಿಂದ ಯಾವುದೇ ಹೆಲ್ತ್ ರಿಲೇಟೆಡ್ ಡಿಸ್ಅಡ್ವಾಂಟೇಜಸ್ ಆಗ್ಲಿ ಅಥವಾ ನಿಮ್ಮ ಆರೋಗ್ಯಕ್ಕೆ ಏನು ಪ್ರಾಬ್ಲಮ್ ಇರೋದಿಲ್ಲ. ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಪರ್ಲಿ ಪಿನೈಲ್ ಪ್ಯಾಪ್ಯೂಲ್ಸ್. ಸೊ ನೀವು ಈ ತರ ಕೆಲವೊಂದ್ಸಲ ಈ ತರ ಈ ಚರ್ಮದ ಬಣ್ಣದ್ದೇ ಇರಬಹುದು, ಇದು ಈ ತರ ಗುಳ್ಳೆಗಳನ್ನ ನೋಡ್ತಾ ಇರ್ಬೋದು. ಸೊ ಕೆಲವೊಂದ್ಸಲ ಇದು ವೈಟಿಶ್ ಇರ್ತವೆ, ಕೆಲವೊಂದ್ಸಲ ಇದು ಪಿಂಕಿಶ್ ಇರ್ತವೆ ಅಂಡ್ ಕೆಲವೊಮ್ಮೆ ಇದು ಈ ಚರ್ಮದ ಬಣ್ಣದ್ದೇ ಕಾಣಿಸ್ತಾ ಇರ್ಬೋದು. ಸೊ ಇದು ಸಹ ಈ ತರ ಇಲ್ಲಿ ಈ ಏರಿಯಾದಲ್ಲಿ ಕಾಣ್ತಾ ಇರ್ಬೋದು, ನಿಮ್ಗೆ ಈ ಏರಿಯಾದಲ್ಲಿ ಎರಡೂ ಸೈಡಿಗೆ ಇದು ಕಾಣ್ತಾ ಇರ್ಬೋದು, ಅಥವಾ ಕೆಲವೊಂದ್ಸಲ ಇವು ಬೇರೆ ಬೇರೆ ಸೈಜಸ್ ಇಂದು ಸಹ ಕಾಣಿಸ್ತಾ ಇರ್ಬೋದು. ಸೊ ಇದು ಸಹ ನಾರ್ಮಲ್ಲೇ ಇರುತ್ತೆ, ಇದರಿಂದಾನು ಏನು ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ಕೆಲವೊಬ್ಬರಿಗೆ ಹೇಗೆ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ ಇದು ಕಡಿಮೆ ಸಹ ಆಗ್ಬಹುದು. ಬಟ್ ಸ್ವಲ್ಪ ಜನ ಗಂಡಸರಿಗೆ ಇದರ ವೆರಿ ಲುಕ್ ಆಗ್ಲಿ ಅಥವಾ ಇದರಿಂದ ಅವರಿಗೆ ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ. ಸೊ ಆದ್ರಿಂದ ಅವರು ಕೆಲವೊಂದ್ಸಲ ಇದನ್ನ ತೆಗೆಸ್ಕೊಳ್ಬೇಕು ಅಂತ ಇರ್ತಾರೆ. ಸೊ ಕೆಲವೊಂದ್ಸಲ ಇದಕ್ಕೆ ಲೇಸರ್ ಆಗ್ಲಿ, ಕ್ರಯೋ ಸರ್ಜರಿ ಆಗ್ಲಿ ಆ ತರ ಟ್ರೀಟ್ಮೆಂಟ್ ಸಹ ಕೊಡ್ತಾ ಇರ್ತೇವೆ. ಬಟ್ ಇದರಿಂದ ಯಾವುದೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ತಾ ಇರೋದಿಲ್ಲ. ಫಾರ್ಡೈಷಿಯಸ್ ಸ್ಪಾಟ್ಸ್. ಸೊ ಈ ಫಾರ್ಡೈಷಿಯಸ್ ಸ್ಪಾಟ್ಸ್ ಏನಿರ್ತವೆ ಇವು ಸಹ ಒಂದು ಈ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂದ್ರೆ ಈ ನಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಹೇಗಿರ್ತವೆ, ಈ ಬೆವರು ಗ್ರಂಥಿಗಳು ಹೇಗಿರ್ತವೆ ಅದೇ ತರ ಇರುವಂತ ಒಂದು ಈ ಗ್ರಂಥಿಗಳು. ಇದು ಸಹ ಈ ಪೆನಿಸಿನ ಶಿಶ್ನದ ಶಾಫ್ಟ್ ಹತ್ರ ಇದು ನಾವು ನೋಡ್ತಾ ಇರ್ತೇವೆ. ಇವು ಬಹಳ ಚಿಕ್ಕದು ವೈಟ್ ಕಲರ್ ಆರ್ ಯೆಲ್ಲೋ ಕಲರ್ ಗುಳ್ಳೆಗಳಿರ್ತವೆ ಅಂಡ್ ಇದು ಈ ಪೆನಿಸಿನ ಹೆಡ್ ಹತ್ರ ಈ ಫೋರ್ ಸ್ಕಿನ್ ಇಲ್ಲೇನ್ ಚರ್ಮ ಇರುತ್ತೆ ಅದ್ರ ಹತ್ರ ನಾವು ನೋಡ್ತಾ ಇರ್ತೇವೆ. ಇವಕ್ಕೂ ಏನು ತುರ್ಕೆ ಆಗ್ಲಿ, ಪೇನ್ ಆಗ್ಲಿ, ಉರಿಯೋದಾಗ್ಲಿ ಏನು ಆಗ್ತಾ ಇರೋದಿಲ್ಲ. ಇದರಿಂದ ಬಹಳ ಅನ್ಕಂಫರ್ಟೇಬಲ್ ಆಗ್ತಾ ಇದೆ ನಿಮ್ಗೆ ನೋಡ್ಲಿಕ್ಕೆ ಅಥವಾ ನಿಮ್ಮ ಸೆಕ್ಸುವಲ್ ಕಾನ್ಫಿಡೆನ್ಸಿಗೆ ಇದು ತುಂಬಾ ಎಫೆಕ್ಟ್ ಮಾಡ್ತಾ ಇದೆ ಅಂದಾಗ ನೀವು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದೇ ಹೊರತು ಇದರಿಂದ ಯಾವುದೇ ಆರೋಗ್ಯಕ್ಕೆ ರಿಲೇಟೆಡ್
ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ಸೊ ನಾರ್ಮಲಿ ಈ ಪಿಂಪಲ್ಸ್ ಆಗ್ಬಹುದು, ಈ ಬಂಪ್ಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಅಥವಾ ಈ ಥರ ಎದ್ದಿರುವಂಥ ಒಂದು ಸಣ್ಣ ಮೊಡವೆ ಟೈಪ್ ಏನಿರ್ತಾ ಇರ್ತವೆ, ಅದು ಯೂಶ್ವಲಿ ನಾರ್ಮಲ್ ಆಗಿರುತ್ತೆ ನೀವು ನೋಡಿದಂತಹ ಫೋಟೋಸಲ್ಲಿ. ಕೆಲವೊಂದ್ಸಲ ಇದೇನಾಗತ್ತೆ, ಇದೇನಾದ್ರೂ ಯಾವುದಾದ್ರೂ ರೋಗದ ಲಕ್ಷಣ ಅಂತ ಡೌಟ್ ಬರ್ತಾ ಇರುತ್ತೆ. ಇದರಿಂದ ಅವರಿಗೆ ಖಿನ್ನತೆ ಆಗತ್ತೆ, ಆಂಗ್ಸೈಟಿ ಆಗತ್ತೆ. ಕೆಲವೊಂದ್ಸಲ ಇದರಿಂದ ಅವರಿಗೆ ಈ ಸೆಕ್ಷುವಲ್ ಕಾನ್ಫಿಡೆನ್ಸ್ ಸಹ ಬರ್ತಾ ಇರೋದಿಲ್ಲ. ಈ ಲೈಂಗಿಕ ಕ್ರಿಯೆಯಲ್ಲಿ ಅವರು ಇನ್ವಾಲ್ವ್ ಆದಾಗ ಅವರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ, ಸ್ವಲ್ಪ ತಮ್ಮ ಬಗ್ಗೆ, ತಮ್ಮ ಬಾಡಿಯ ಬಗ್ಗೆ ಸ್ವಲ್ಪ ಲೋ ಸೆಲ್ಫ್ ಎಸ್ಟೀಮ್ ಬಂದ್ಬಿಡತ್ತೆ. ನೀವು ಇಲ್ಲಿ ನೋಡಿದಂತಹ ಈ ಪಿಂಪಲ್ಸ್ ಅಥವಾ ಈ ಬಂಪ್ಸ್ ಅಲ್ಲಿ ಸಪೋಸ್ ಅಲ್ಲಿ ತುರ್ಕೆ ಬರ್ತಾ ಇದೆ ಅಥವಾ ನಿಮ್ಗೆ ಅದರಲ್ಲಿ ಉರಿ ಆಗ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು. ಸಪೋಸ್ ನಿಮ್ಗೆ ಈ ಮೊಡವೆಗಳು ಅಥವಾ ಈ ಪಿಂಪಲ್ಸ್ ಇರುವಂತಹ ಜಾಗದಲ್ಲಿ ಬಹಳ ನೋವು ಬರ್ತಾ ಇದೆ ಅಥವಾ ಈ ಪಿಂಪಲ್ಸ್ ಏನಿದಾವೆ ದೊಡ್ಡದಾಗ್ತಾ ಇದಾವೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಅನ್ನ ನೋಡ್ಬೇಕು. ಸಪೋಸ್ ನಿಮಗೆ ಬಹಳಷ್ಟು ಜನ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದಾರೆ ಅಥವಾ ನೀವು ಬಹಳ ಜನರ ಜೊತೆ ಈ ಲೈಂಗಿಕ ಸಂಬಂಧವನ್ನ ಮಾಡ್ತಾ ಇದ್ದೀರಿ, ಅದು ಈ ಅಸುರಕ್ಷಿತ ಲೈಂಗಿಕ ಸಂಬಂಧ, ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇಲ್ಲ ಅಂದಾಗ ನೀವು ಈ ಥರ ಪಿಂಪಲ್ಸ್ ಅಥವಾ ಈ ಮೊಡವೆಗಳನ್ನು ನೋಡಿದಾಗ ಒನ್ಸ್ ಇಟ್ ಈಸ್ ಆಲ್ವೇಸ್ ಬೆಟರ್ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು. ಸಪೋಸ್ ಈ ಪಿಂಪಲ್ಸ್ ಇಂದ ಅಥವಾ ಈ ಬಂಪ್ಸ್ ಇಂದ ನಿಮ್ಮ ಸೆಕ್ಷುವಲ್ ಲೈಫ್ ಎಫೆಕ್ಟ್ ಆಗ್ತಾ ಇದೆ, ನಿಮಗೆ ಈ ಲೈಂಗಿಕ ಕ್ರಿಯೆಯನ್ನ ಮಾಡಬೇಕಾದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ನೋವು ಆಗ್ತಾ ಇದೆ ಅಥವಾ ಪೇನ್ ಆಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ, ಬಹಳ ತುರ್ಕೆ ಬರ್ತಾ ಇದೆ ಈ ಪಿಂಪಲ್ಸ್ ಅಲ್ಲಿ ಅಂದಾಗ್ಲೆಲ್ಲ ನೀವು ನಿಮ್ಮ ಡಾಕ್ಟರ್ ಅನ್ನ ಕಾಣಬೇಕಾಗತ್ತೆ. ಈ ಬಂಪ್ಸ್ ಅಥವಾ ಈ ಪಿಂಪಲ್ಸಿನ ಜೊತೆ ನಿಮಗೆ ಬೇರೆ ರೋಗ ಲಕ್ಷಣಗಳು ಇದಾವೆ. ಫಾರ್ ಎಕ್ಸಾಂಪಲ್ ನಿಮಗೆ ತುಂಬಾ ವೇಟ್ ಲಾಸ್ ಆಗ್ತಾ ಇದೆ ಅಥವಾ ನಿಮಗೆ ಈ ಮೂತ್ರ ಮಾಡಬೇಕಾದ್ರೆ ಬಹಳ ಉರಿತಾ ಇದೆ, ನಿಮ್ಮ ಈ ತೊಡೆಯ ಸಂಧಿಯಲ್ಲಿ ಗಂಟುಗಳು ಲಿಂಫ್ ನೋಡ್ಸ್ ಏನಾದರೂ ಎನ್ಲಾರ್ಜ್ ಆಗಿದ್ದಾವೆ, ನಿಮಗೆ ನಿಮ್ಮ ಶಿಶ್ನದಿಂದ ಡಿಸ್ಚಾರ್ಜ್ ಬರ್ತಾ ಇದೆ, ಅದು ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಇರ್ಬೋದು ಅಥವಾ ಪಸ್ ಥರ ಏನಾದರೂ ಬರ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗಬೇಕಾಗತ್ತೆ. ಸೊ ಇವು ಕೆಲವೊಂದು ಕಂಡೀಷನ್ಸ್ ಯಾವುದರಲ್ಲಿ ನೀವು ನಿಮ್ಮ ಡಾಕ್ಟರ್ಗೆ ಒಂದ್ಸಲ ತೋರಿಸ್ಕೊಳ್ಬೇಕಾಗಿ ಬರ್ಬೋದು. ಇದನ್ನ ನೀವು ಯಾವುದೇ ಕ್ವಾಲಿಫೈಡ್ ಮೆಡಿಕಲ್ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಕೊಳ್ಬಹುದು. ಈ ಚರ್ಮದ ರೋಗ ತಜ್ಞರು ಯಾರಿರ್ತಾರೆ ಅವರು ಸ್ಪೆಷಲೈಸ್ ಮಾಡಿರ್ತಾರೆ ಈ ತರ ವೆನರಲ್ ಡಿಸೀಸಸ್ ಅಲ್ಲಿ, ಅವರಿಗೂ ಸಹ ನೀವು ತೋರಿಸ್ಕೊಳ್ಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ನಾರ್ಮಲ್ ಬಂಪ್ಸ್ ಅಥವಾ ಪಿಂಪಲ್ಸ್ ನಾವು ಯಾವುದು ಈ ಶಿಶ್ನದ ಮೇಲೆ ನೋಡ್ತಾ ಇರ್ತೇವೆ. ಬಟ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ನಿಮಗೆ ಅದನ್ನ ನೀವು ಡಾಕ್ಟರಿಗೆ ತೋರಿಸ್ಕೊಳ್ಬೇಕಾಗಿ ಬರಬಹುದು, ನಾನು ಮೆನ್ಷನ್ ಮಾಡಿದಂಥ ಕೆಲವು ಕಂಡೀಷನ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.